ವೀಕ್ಷಕರೇ, ಮಿಥುನ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ಡಿಸೆಂಬರ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ನಷ್ಟ ಇದೆ, ಏನು ಪ್ರಯೋಜನ ಇದೆ, ಹೊಸ ವರ್ಷದ ಆರಂಭದಲ್ಲಿರ್ತಕ್ಕಂಥದ್ದು. ಈ ವರ್ಷದಲ್ಲಿ ಒಂದು ಒಳ್ಳೆ ಫಲ ಸಿಗುತ್ತಾ, ಲಕ್ಷ್ಮೀ ಯೋಗ ಇದೆಯಾ, ಇರುವಂತಹ ಸಮಸ್ಯೆಗಳು ಸರಿ ಆಗುತ್ತಾ ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನ ತಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಈ ಒಂದಿಷ್ಟು ಬೇಸಿಕ್ ಮಾಹಿತಿ ಬೇಕು ಅಂತಂದ್ರೆ ನೋಡಿ, ಮಿಥುನ್ ರಾಶಿಯ ಅಂಡರ್ನಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವುದು ಅಂತಂದ್ರೆ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರಿದ್ರ ನಕ್ಷತ್ರದ 4 ಚರಣಗಳು, ಪುನರುಸು ನಕ್ಷತ್ರದ ಮೊದಲ 3 ಚರಣಗಳು. ಇನ್ನು ಗಂಡು ಹೆಣ್ಣು ಜೋಡಿ ಇರತಕ್ಕಂಥ ಲಾಂಛನವನ್ನ ಈ ಮಿಥುನ್ ರಾಶಿ ಹೊಂದಿದೆ. ರಾಶಾಧಿಪತಿ ಬುಧ, ಆಕಾಶ ತತ್ವದ ರಾಶಿ. ಇನ್ನು ಪಶ್ಚಿಮ ದಿಕ್ಕು, ಪುರುಷಲಿಂಗ, ಶುದ್ರವರ್ಣ, ಕ್ರೂರವಾದ ಸ್ವಭಾವ. ಇನ್ನು ಈ ರಾಶಿಯ ರತ್ನ ಬಂದು ಪಚ್ಚೆ, ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ, ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ, ಅದೃಷ್ಟದ ದೇವತೆ ಗಣಪತಿ, ಅದೃಷ್ಟದ ಸಂಖ್ಯೆ 5263 ಆಗಿರತಕ್ಕಂಥದ್ದು, ಅದೃಷ್ಟದ ದಿನಾಂಕ 5/14/23 ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಮೇಷ, ಸಿಂಹ, ತುಲಾ, ಕನ್ಯಾ ರಾಶಿ ಆದ್ರೆ ಶತ್ರು ರಾಶಿ ಕಟಕ ರಾಶಿ ಆಗಿರತಕ್ಕಂಥದ್ದು. ಮಿಥುನ್ ರಾಶಿಯವರು ಯಾವತ್ತಿಗೂ ನಿರ್ಭಯಗಳು, ಯಾರಿಗೂ ಹೆದರುವಂತ ಮಾತೇ ಇಲ್ಲ. ತಾವಾಯ್ತು, ತಮ್ಮ ಕೆಲಸ ಆಯ್ತು, ತಮ್ಮ ಡ್ಯೂಟಿ ಆಯ್ತು, ಈ ರೀತಿ ಇರ್ತಕ್ಕಂಥ ವ್ಯಕ್ತಿತ್ವ. ರಸಿಕರಾಗಿರ್ತಕ್ಕಂಥದ್ದು, ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು, ಕರುಣಾಳುಗಳು, ದಯಾಮಯಿಗಳು ಆಗಿರತಕ್ಕಂತಹ ಮಿಥುನ್ ರಾಶಿಗಳು. ಜೊತೆಗೆ ಈ ಒಂದು ಮಿಥುನ್ ರಾಶಿಯವರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡೋಣ. ಒಂದು ರಿಕ್ವೆಸ್ಟ್, ನಿಮ್ಮ ಹತ್ರ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ನಿಮಗೆ ಈ ಒಂದು ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿದೆ, ಯಾವೆಲ್ಲ ದಿನ ಅಶುಭಕರವಾಗಿದೆ ಅಂತ ನೋಡಿದ್ರೆ 4, 5, 8, 9, 12, 13, 14 ಮತ್ತು 31ನೇ ತಾರೀಕು ತುಂಬಾ ಲಾಭಕರವಾದ ಶುಭಕಾರಕವಾಗಿರ್ತಕ್ಕಂಥ ದಿನಗಳು ಅಂತ ಹೇಳ್ಬೋದು. ಇನ್ನು 2, 7, 10, 16, 17, 18, 29ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು ಅಂತ ಹೇಳ್ಬೋದು. ಸ್ವಲ್ಪ ಶುಭಕಾರಕವಾದ ದಿನಗಳಲ್ಲಿ ನಿಮ್ಮ ಮುಖ್ಯವಾದ ಕೆಲಸ ಏನಾದ್ರೂ ಇದ್ರೆ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಮಿಥುನ್ ರಾಶಿಯವರ ತಕ್ಷಣ ಯಾವತ್ತಿಗೂ ವಾದ ವಿವಾದಗಳಲ್ಲಿ ಬಹಳಷ್ಟು ಜಾಣತನದಿಂದ ಹಿಂದೆ ಸರಿಯುವಂತಹ ವ್ಯಕ್ತಿತ್ವ, ಜೀವನದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿರ್ತಕ್ಕಂಥದ್ದು. ಜೊತೆಗೆ ಈ ಯಾವತ್ತಿಗೂ ಕೂಡ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಹೊಸ ಆಲೋಚನೆಗಳು, ಹೊಸ ಯೋಜನೆಗಳನ್ನ ರೂಪಿಸ್ಕೊಂಡು ಚಿಂತೆ ಮಾಡತಕ್ಕಂತಹದ್ದು. ಜೊತೆಗೆ ಸಾಮಾನ್ಯವಾಗಿ ಕೋಪ ಬರೋದಿಲ್ಲ ನಿಮಗೆ. ಕೋಪ ಬಂತು ಅಂತಂದ್ರೆ ನಿಮ್ ಕೈಯಲ್ಲಿ ಏನು ಉಳಿಯಲ್ಲ, ಅಂತಹ ಒಂದು ವ್ಯಕ್ತಿತ್ವ ಮಿಥುನ್ ರಾಶಿಯವರು ಅಂತ ಹೇಳ್ಬೋದು. ಇಂಥ ಮಿಥುನ್ ರಾಶಿಯವರಿಗೆ ಸುಲಭವಾಗಿರ್ತಕ್ಕಂಥ ಸಂಪಾದನೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೋ ಒಂದು ಮೂಲದಿಂದ ದುಡ್ಡು ಬರ್ತಾ ಇರುತ್ತೆ. ನಿಮ್ಮ ಮೂಲ ದುಡಿಮೆಯಿಂದ ಆಗಿರ್ಬೋದು, ಉಪಧನದಿಂದ ಆಗಿರ್ಬೋದು, ಬೇರೆ ಬೇರೆ ಆಯಾಮಗಳಿಂದ ನಿಮಗೆ ಒಂದು ಹಣಕಾಸಿನ ಮೂಲಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಈ ತಿಂಗಳಲ್ಲಿ ಇದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಮನೆ ಅಥವಾ ವಾಹನವನ್ನ ಕೊಳ್ಳುವಂತಹ ಸಾಧ್ಯತೆಗಳು, ಬೆಲೆ ಬಾಳತಕ್ಕಂಥ ವಸ್ತುವನ್ನ ಖರೀದಿ ಮಾಡತಕ್ಕಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ವಿದ್ಯಾರ್ಥಿಗಳು ಸನ್ಮಾರ್ಗದಲ್ಲಿ ನಡೆಯುವಂಥದ್ದು, ಏನೇ ಒಂದು ಕೆಟ್ಟ ವಿಚಾರಗಳು, ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳು ಏನಾದರೂ ಇದ್ರೆ ಅದನ್ನ ಬಿಟ್ಟು ಹೊಸ ದಾರಿ, ಹೊಸ ನಡೆ, ಹೊಸ ಜೀವನದ ಕಡೆ ನಡೆದುಕೊಳ್ಳುವಂತಹ ಸನ್ನಿವೇಶಗಳು ವಿದ್ಯಾರ್ಥಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆಲ್ಮೋಸ್ಟ್ ಮಿಥುನ್ ರಾಶಿಯವರಿಗೂ ಕೂಡ ಒಂದು ಸಂಕಲ್ಪ ಇರುತ್ತೆ, ಏನೋ ಹೊಸ ವರ್ಷ ಬರ್ತಾ ಇದೆ, ಏನೋ ನನ್ನಲ್ಲಿರ್ತಕ್ಕಂತಹ ಕೆಟ್ಟ ಅಭ್ಯಾಸಗಳು, ನ್ಯೂನ್ಯತೆಗಳನ್ನ ಸರಿ ಮಾಡಿಕೊಂಡು ಮುಂದೆ ಹೋಗಬೇಕು ಅನ್ನುವಂತಹ ಒಂದು ಮನಸ್ಸಿನಲ್ಲಿ ಭಾವನೆಗಳಿರುತ್ತೆ. ಅದು ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲಿ ಫಲ ಕೊಡುತ್ತೆ ಅಥವಾ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಮದುವೆ ಆಗಿಲ್ಲ ಅನ್ನುವಂತ ಚಿಂತೆ ಮಾಡ್ತಾ ಇದ್ರೆ ಮದುವೆಗೆ ಸಂಬಂಧಪಟ್ಟಂತಹ ಅವಕಾಶಗಳು ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ನಡೀಬಹುದು, ಅಥವಾ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಮದುವೆ ಯೋಗ ಇರಬಹುದು, ಅಥವಾ ಬೇರೆಯವರ ಮದುವೆ ಕಾರ್ಯದಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುವಂತಹ ಸನ್ನಿವೇಶಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು.
ಜೊತೆಗೆ ಮಕ್ಕಳಾಗ್ಲಿಲ್ಲ ಅನ್ನುವಂತ ಚಿಂತೆಯಲ್ಲಿದ್ರೆ ಸಂತಾನದ ಯೋಗಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಕೂಡ ಮಂಗಳ ಕಾರ್ಯದ ಒಂದು ಲಕ್ಷಣಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ಥಳದಲ್ಲಿ ಉದ್ಯೋಗ ದೊರೆಯುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಈ ತಿಂಗಳ ಕೊನೆಯಲ್ಲಿ ಬಹಳಷ್ಟು ಖರ್ಚು ವೆಚ್ಚಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು, ಮನೆಯ ಬೇಕು ಬೇಡಗಳು ಹೆಚ್ಚಾಗುವಂಥದ್ದು, ಮನೆಗೆ ಸಂಬಂಧಿಸಿರತಕ್ಕಂತಹ ಖರ್ಚು ವೆಚ್ಚಗಳು ಸ್ವಲ್ಪ ಏನಾಗುತ್ತೆ ನಿಮ್ಮ ಕಂಟ್ರೋಲ್ ಅನ್ನ ಮೀರಬಹುದು. ಅವಾಗ ಹಣಕಾಸಿನ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಎದುರಾಗುವಂತಹ ಸನ್ನಿವೇಶಗಳಿದೆ. ಇದ್ರ ಬಗ್ಗೆ ಹಣಕಾಸಿನ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಬೇಕಾಗತ್ತೆ. ಇನ್ನು ಮುಖ್ಯವಾದ ಮಾಹಿತಿಗಳು ಇದಾವೆ ನೋಡಿ. ಈ ವಿಡಿಯೋ ಸಾಮಾನ್ಯವಾದ ಉಪಯೋಗ ಆಗೋದಿಲ್ಲ, ಬಹಳ ಉಪಯೋಗ ಆಗುತ್ತೆ. ಜೊತೆಗೆ ವಿಡಿಯೋದ ಕೊನೆಯಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತ ಅವಶ್ಯಕತೆ ಇರತಕ್ಕಂತ ಪರಿಹಾರಗಳು ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡೋಣ. ಇನ್ನೂ ಅನೇಕ ಮಾಹಿತಿಗಳ ಬಗ್ಗೆನೂ ಮಾತಾಡೋದಿದೆ, ಅದ್ರ ಬಗ್ಗೆನೂ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ಸರಿಯಾಗಿ ತಿಳಿದೂ ಇಲ್ಲ, ಸಮಯನೂ ಇಲ್ಲ. ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಈ ತರ ಆಗಿರ್ತದೆ. ಹಾಗಾಗಿ ಜೆಬಿ ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಸ್ವಲ್ಪ ಈ ಖರ್ಚು ವೆಚ್ಚಗಳ ಬಗ್ಗೆ ಅಂತ ಹೇಳ್ತಾ ಇದ್ದೆ. ಸ್ವಲ್ಪ ಅವಶ್ಯಕತೆ ಇರತಕ್ಕಂತ ಕೆಲಸಗಳನ್ನ ಮಾಡಿ ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಕಡಿವಾಣವನ್ನ ಹಾಕಬೇಕು. ನೀವೇ ಮಾಡ್ಬೇಕದನ್ನ, ನಿಮ್ಮ ಕೈಯಲ್ಲೇ ಇದೆ. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಸ್ವಲ್ಪ ಇದ್ರ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಇನ್ನು ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವ್ಯಾಪಾರ ಇದ್ರೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ, ಸವಾಲುಗಳಿರುತ್ತೆ, ಮಾರ್ಜಿನ್ ಆಫ್ ಎರರ್ ತುಂಬಾ ಕಡಿಮೆ ಇರುತ್ತೆ. ಪ್ರಯತ್ನ ಮಾಡ್ತಾ ಇರ್ತೀರಿ. ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನ ಮಾಡಬೇಕು. ಅನೇಕ ಬೇರೆ ಬೇರೆ ತರದ ವೈವಿಧ್ಯಮಯವಾದಂತಹ ವಿಚಾರಗಳನ್ನ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಈ ಲೋಹದ ವ್ಯಾಪಾರ ಮಾಡ್ತಕ್ಕಂಥವ್ರಿಗಂತೂ ಸ್ವಲ್ಪ ಹಿನ್ನಡೆ ಇದೆ, ಎಚ್ಚರಿಕೆಯಿಂದಿರಿ. ಇನ್ನು ಭೂ ವ್ಯವಹಾರ, ಉದ್ಯೋಗ, ವ್ಯಾಪಾರ ಸ್ವಲ್ಪ ಅಸ್ಥಿರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಲು, ಬೆಣ್ಣೆ ಅಂತ ಹೈನು ಉತ್ಪಾದನೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇದೆ. ಪಶುಸಂಗೋಪನೆಯಿಂದ ಹಣದ ಜೊತೆಗೆ ಸ್ಥಾನಮಾನಗಳು ಕೂಡ ದೊರೆಯುವಂತಹ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ, ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಈ ಸರ್ಕಾರಿ, ಅರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೋಗ್ತಾ ಇರ್ತದೆ. ಸ್ವಲ್ಪ ಕೆಲವೊಂದು ಟೈಮ್ ನಲ್ಲಿ ಏರಿಳಿತಗಳು ಜಾಸ್ತಿ ಕಂಡು ಬರುವಂತದ್ದು. ಸ್ವಲ್ಪ ಹಣಕಾಸಿನ ಲಾಭ ಇದೆ ಅಂತಂದ್ರೆ ಖರ್ಚಾಗುವಂಥದ್ದು. ಸ್ವಲ್ಪ ಕೆಲಸದಲ್ಲಿ ಅನುಕೂಲ ಆಗಿದೆ ಅಂತಂದ್ರೆ ಯಾರಿಂದನೋ ಏನೋ ಒಂದು ಕಾಂಪಿಟೇಷನ್, ಕಿರುಕುಳಗಳು ಈ ರೀತಿ ಇರುತ್ತೆ. ಹಾಗಾಗಿ
ಸ್ವಲ್ಪ ಬುದ್ಧಿವಂತಿಕೆಯಿಂದ, ಎಚ್ಚರಿಕೆಯಿಂದ, ತಾಳ್ಮೆಯಿಂದ ನೀವು ಕೆಲಸ ಮಾಡುವಂತ ಪ್ರಯತ್ನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಹೊಟ್ಟೆ, ಎದೆ, ಕಣ್ಣಿನ ಸಮಸ್ಯೆಗಳು, ಈ ನರಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸಾಧ್ಯವಾದ್ರೆ ನಿಮಗೊಂದು 35-40 ವರ್ಷ ಆಯ್ತು ಅಂತಂದ್ರೆ ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ ಈ ರೀತಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನುಕೂಲತೆಗಳನ್ನ, ಸ್ವಲ್ಪ ಉಪಾಯಗಳನ್ನ ನೀವು ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ನಿಮ್ಮ ಹಿರಿಯರಿಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ರಾಜಕಾರಣಿಗಳಿಗಂತೂ ಒಳ್ಳೆ ಫಲಗಳು ನಿಮ್ಗೆ ಸಿಗುವಂತದ್ದು, ಆದ್ರೆ ನೀವು ಅಂದುಕೊಂಡಂತ ಸ್ಥಾನಮಾನ ಸಿಗುತ್ತಿಲ್ಲ ಅನ್ನುವಂತ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುತ್ತೆ. ರಾಜಕಾರಣಿಗಳಿರ್ಬೋದು, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಸಾರ್ವಜನಿಕ ವಲಯದಲ್ಲಿ ಬೆರೆತಿರತಕ್ಕಂಥ ವ್ಯಕ್ತಿಗಳಿರ್ಬೋದು, ಈ ತರದ ಒಂದು ಚಿಂತೆ ಕಂಡು ಬರುತ್ತೆ. ಕಲಾವಿದರಿಗೆ ಬಹಳ ಅದ್ಭುತವಾದಂತಹ ಫಲ ಅಂತೂ ಇದೆ, ಆದ್ರೆ ಹೆಚ್ಚಿನ ಪ್ರಯತ್ನಗಳು ಏನೋ ಒಂಥರ ಡಿಫ್ರೆಂಟ್ ಆಗಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಫಲಗಳು ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನಿಮಗೆ ಅದ್ಭುತವಾದ ಪರಿಹಾರ ಬೇಕೇ ಬೇಕು, ಯಾಕಂತಂದ್ರೆ ನಿಮ್ಮ ಫಲಕ್ಕೆ ಅನುಸಾರವಾದಂತ ಒಂದು ಪರಿಹಾರ ಬೇಕೇ ಬೇಕಾಗುತ್ತೆ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗ್ತಾ ಇದೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ತರದ ವಿಡಿಯೋಗಳು, ಮತ್ತೆ ಈ ಡಿಸೆಂಬರ್ ತಿಂಗಳದ್ದು 12 ರಾಶಿಯ ವಿಡಿಯೋಗಳು ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ಮಾಹಿತಿಗಳನ್ನ ನೋಡಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ಪರಿಹಾರಕ್ಕೆ ಬಂದ್ರೆ ನೋಡಿ, ಶ್ರೀ ರಾಮರಕ್ಷ ಸ್ತೋತ್ರವನ್ನ ಪಠಣ ಮಾಡತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಆಂಜನೇಯ ಸ್ವಾಮಿ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ದು, ಶಿವ ಸಹಸ್ರನಾಮ ಪಠಣ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿಕೊಳ್ಳಿ. ಬಹಳಷ್ಟು ಒಳ್ಳೆ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.